ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಯ ಮತ್ತೊಂದು ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಎಲ್ಲರೂ ಕೂಡ ಬಹಳ ಎಕ್ಸೈಟ್ಮೆಂಟ್ ಇಂದ ಕಾಯ್ತಿರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ KD ಸಿನಿಮಾ ಯಾವಾಗ ಬರುತ್ತೆ, ಸಿನಿಮಾದ ಟ್ರೈಲರ್ ಯಾವಾಗ ಬರುತ್ತೆ, ಸಿನಿಮಾ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಯಿಂದ ಕೂಡಿದ್ಯಂತೆ ಹೌದಾ, ಹೀಗೆ ತುಂಬಾ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಈ ಎಲ್ಲ ಪ್ರಶ್ನೆಗೂ ಕೂಡ ಬ್ರೇಕ್ ಬಿದ್ದಿದೆ. ಸಿನಿಮಾದ ಟ್ರೈಲರ್ ನಿನ್ನೆ ಅದ್ಧೂರಿಯಾಗಿ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಟ್ರೈಲರ್ ಲಾಂಚ್ ಆಗಿದೆ. ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಬಂದಿದ್ರು. ಅದರಲ್ಲೂ ಕೂಡ ಬಹಳ ವಿಶೇಷವಾದಂತಹ ಸಿನಿಮಾ ಇದು. ಯಾಕಂದ್ರೆ ಬಹುತಾರಗಳ ಬಳಗವೇ ಈ ಸಿನಿಮಾದಲ್ಲಿ ಇರುವಂತದ್ದು. KD ಸಿನಿಮಾ ಅಂತ ಅನೌನ್ಸ್ ಆದ ತಕ್ಷಣದಿಂದಲೂ ಕೂಡ ಏನಪ್ಪಾ ಈ ಸಿನಿಮಾದ ಹೈಲೈಟು ಏನು, ಕೀ ನೋಟ್ಸ್ ಏನು ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಯಾಕಂದ್ರೆ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಶೋಮ್ಯಾನ್ ಜೋಗಿ ಪ್ರೇಮ್ ಅವರು. ಸೊ ಜೋಗಿ ಪ್ರೇಮ್ ಅವರ ಸಿನಿಮಾ ಅಂತಂದ್ರೆ ನಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಏನಾದ್ರೂ ಒಂದು ವಿಶೇಷತೆಯಿಂದ ಕೂಡಿರುತ್ತೆ. ಅದರಲ್ಲೂ ಕೂಡ ಬರೀ ಸಿನಿಮಾ ಮಾತ್ರ ಅಲ್ಲ, ಹಾಡುಗಳು ಕೂಡ ಬಹಳ ವಿಶೇಷತೆಯಿಂದ ಕೂಡಿರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇದೇ KD ಸಿನಿಮಾದ ಶಿವ ಶಿವ ಸಾಂಗ್ ಆಗಿರಬಹುದು, ಸರ್ಸೆ ಸರ್ಸೆ ಸರ್ಗ ಸರ್ಸೆ ಆಗಿರಬಹುದು. ಈ ಒಂದು ಸಾಂಗು ಕಾಂಟ್ರವರ್ಸಿಗೂ ಕೂಡ ಕಾರಣವಾಗಿತ್ತು. ಅದು ಕೂಡ ಇವಾಗ ಬಗೆಹರಿದಿದೆ. ರೀಸೆಂಟ್ ಆಗಿ ಸಿನಿಮಾದ ಸೆನ್ಸರ್ ವಿಚಾರದಲ್ಲೂ ಕೂಡ ಒಂದಷ್ಟು ಕಾಂಟ್ರವರ್ಸಿಗಳು ಕೂಡ ಆಗಿತ್ತು. ಅದೆಲ್ಲವೂ ಕೂಡ ಈಗ ಬಗೆಹರಿದಿದೆ. ಸೊ ಫೈನಲಿ ಸಿನಿಮಾ ಇದೇ 30ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಬೆಳ್ಳಿ ಪರದೆ ಮೇಲೆ. ಆಫ್ಟರ್ ಎ ಲಾಂಗ್ ಟೈಮ್ ಧ್ರುವ ಸರ್ಜಾ ಅವರನ್ನ ಅವರ ಫ್ಯಾನ್ಸ್ ಕಣ್ತುಂಬಿಕೊಳ್ತಾ ಇದ್ದಾರೆ. ಸೊ ಲೆಟ್ಸ್ ವೈಟ್ ಏನಾಗುತ್ತೆ ಅಂತ ಕಾದ್ ನೋಡೋಣ. ಸೊ ಸದ್ಯಕ್ಕೆ ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ, ಟ್ರೈಲರ್ ಬಗ್ಗೆ ಮಾತಾಡಕ್ಕೆ ಸಾಕಷ್ಟು ವಿಚಾರಗಳಿದೆ. ಸೊ ಮೊದಲನೇದಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಒಂದು ಧ್ವನಿ ಬರುತ್ತೆ, ರವಿಶಂಕರ್ ಅವರ ಧ್ವನಿ. ಬಹಳ ವರ್ಷಗಳ ನಂತರ ಬಹಳ ಅಗ್ರೆಸಿವ್ ಆಗಿರುವಂತಹ ಧ್ವನಿಯನ್ನ ನಾವು ಕೇಳಿಸ್ಕೊಳ್ತಾ ಇರುವಂತದ್ದು. ಅದಾದ ನಂತರದಲ್ಲಿ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಮಾತಾಡೋಗೆ ಇಲ್ಲ. ಯಾಕಂದ್ರೆ ಅಷ್ಟು ಸ್ಪೆಷಲಿ ಒಂದು ಈ ರೀತಿಯಾದಂತಹ ರೌಡಿಸಮ್ ಇರುವಂತಹ ಸಿನಿಮಾಗೆ ಯಾವ ರೀತಿ ಮ್ಯೂಸಿಕ್ ಅಂತ ನೋಡ್ತಾ ಹೋದಂತಹ ಟೈಮ್ನಲ್ಲಿ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಹಳ ಚೆನ್ನಾಗಿ ಇಲ್ಲಿ ವರ್ಕ್ ಆಗಿದೆ ಅಂತ ಹೇಳಬಹುದು. ಅದರಲ್ಲೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಬಹಳ ಥ್ರಿಲ್ಲಿಂಗ್ ಆಗಿದೆ. ನೆಕ್ಸ್ಟ್ ಏನಾಗಬಹುದು ಸಿನಿಮಾ ಅನ್ನುವಂತಹ ಕ್ಯೂರಿಯಾಸಿಟಿನ ಇಲ್ಲಿ ಬ್ರೇಕ್ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು. ಅದಾದ ನಂತರದಲ್ಲಿ ಆಬ್ವಿಯಸ್ಲಿ ಮಾತಾಡಲೇಬೇಕಾದಂತಹ ವಿಚಾರ ಅಂತಂದ್ರೆ ಧ್ರುವ ಸರ್ಜಾ ಅವರ ಲುಕ್ಕು. ಯೂಶಲಿ ಅವ್ರ ಸಿನಿಮಾದಲ್ಲಿ ಅದ್ದೂರಿಯಿಂದ ಸ್ಟಾರ್ಟ್ ಮಾಡ್ಕೊಂಡಾಗ್ಲೂ ಕೂಡ ಒಂದಷ್ಟು ವಿಶೇಷತೆಗಳಿಂದ ಸಿನಿಮಾ ಕೂಡಿದೆ. ಅವರು ಒಂದು ಚಾಕ್ಲೇಟ್ ಬಾಯ್ ಆಗಿ ಕಾಣಿಸ್ಕೊಳ್ತಾರೆ. ಆನಂತರ ರಶ್ಮಿಕಾ ಮಂದಣ್ಣ ಅವ್ರ ಜೊತೆಗೆ ಖರಾಬು ಬಾಸು ಖರಾಬು ಆ ಒಂದು ಸಿನಿಮಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿ ಇವರ ಒಂದು ಲುಕ್ ಕೂಡಿರುತ್ತೆ. ಆನಂತರದಲ್ಲಿ ಭರ್ಜರಿ ಸಿನಿಮಾದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ನಾವು ನೋಡ್ತೀವಿ. ಬಟ್ ಒಬ್ಬ ಕಾಳಿಯಾಗಿ ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ, ಒಬ್ಬ ರೌಡಿಯಾಗಿ ಧ್ರುವ ಸರ್ಜಾ ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ, ಪ್ರತಿಯೊಂದು ಕೂಡ ಮ್ಯಾಟ್ರ್ ಆಗುತ್ತೆ. ಮೊದಲನೇದಾಗಿ ಅವರ ಹೇರ್ ಸ್ಟೈಲು, ಕಾಸ್ಟ್ಯೂಮು, ಅವ್ರು ಹಾಕುವಂತಹ ಸ್ಲಿಪ್ಪರು, ಆ ಸ್ಲಿಪ್ಪರ್ನ ಹಾಕುವಂತಹ ಶೈಲಿ, ಇಟ್ಕೊಂಡಿರುವಂತಹ ಮಚ್ಚು, ಡೈಲಾಗ್ ಡೆಲಿವರಿ ಇದೆಯಲ್ಲ, ಇದೆಲ್ಲವೂ ಕೂಡ ಬಹಳ ಸ್ಪೆಷಲ್ ಆಗಿ ನಮಗೆ ಕಾಣಿಸ್ತಾ ಇದೆ. ಅದಾದ ನಂತರದಲ್ಲಿ ಈ ಸಿನಿಮಾದಲ್ಲಿ ನಾನು ಆಗಲೇ ಹೇಳ್ದಂಗೆ ಬಾಲಿವುಡ್ ತಾರೆಯರು ಕೂಡ ಇದ್ದಾರೆ. ಸಂಜಯ್ ದತ್ ಅವರ ಒಂದು ಸ್ವ್ಯಾಗು ಇಲ್ಲಿ ವರ್ಕ್ ಆಗಿದೆ. ಅನಂತರದಲ್ಲಿ ಶಿಲ್ಪಾ ಶೆಟ್ಟಿ ಅವರ ಲುಕ್ಕು, ಒಂದು ಈ ಸಿನಿಮಾ ತಂಡನೇ ಹೇಳಿರೋ ರೀತಿಯಲ್ಲಿ ಇದೊಂದು ರೌಡಿಸಮ್ಗೆ ಸೀಮಿತವಾದಂತಹ ಸಿನಿಮಾ ಆಗಿದೆ. ಆ ರೌಡಿಸಮ್ ಏನು, ಏನಾಗ್ತಾ ಹೋಗುತ್ತೆ, ಕತೆ ಮುಂದೆ ಹೇಗೆ ಸಾಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಬೇಕು. ಸೊ ತುಂಬಾ ಹೈಲೈಟ್ಸ್ ಏನೂ ಇಲ್ಲ ಈ ಒಂದು ಟ್ರೈಲರ್ನಲ್ಲಿ. ಯಾಕೆಂದ್ರೆ ಸಿನಿಮಾ ಬಂದು ನೋಡ್ಲಿ ಅಂತ ಹೇಳಿ ಯಾವುದೂ ಕೂಡ ಬ್ರೇಕ್ ಮಾಡಿಲ್ಲ. ಯೂಶಲಿ ಒಂದು ಟ್ರೈಲರ್ ಅಂದ್ರೆ ಎಷ್ಟು ನಿಮಿಷ ಇರುತ್ತೆ, ಅಬ್ಬಬ್ಬ ಅಂದ್ರೆ 3-4 ನಿಮಿಷ ಇರುತ್ತೆ. ಬಟ್ ಈ KD ಟ್ರೈಲರ್ ನಮಗೆ 2-2.5 ನಿಮಿಷ ಮಾತ್ರ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ಸರ್ಪ್ರೈಸ್ ನ ಇಟ್ಟಿದ್ದಾರೆ. ಏನದು ಸರ್ಪ್ರೈಸ್ ಎಲಿಮೆಂಟ್ ನಾವು ಸಿನಿಮಾದಲ್ಲೇ ನೋಡ್ಕೋಬೇಕು. ಇನ್ನು ಮಾತಾಡಲೇಬೇಕಾಗಿರುವಂತದ್ದು ಡೈರೆಕ್ಷನ್ ಹಾಗೆ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಬೇಕಾಗಿರುವಂತಹ ವಿಚಾರ. ಡೈರೆಕ್ಷನ್ ಅಂತಂದ್ರೆ ಜೋಗಿ ಪ್ರೇಮ್ ಅವರ ಸಿನಿಮಾ ಅಂದ್ರೆ ವಿಶೇಷತೆಗಳಿಂದನೇ ಕೂಡಿರುತ್ತೆ. A to Z ಪಕ್ಕಾ ಪ್ಲಾನ್ ಮಾಡಿಕೊಂಡು ಹೀಗೆ ಬರಬೇಕು ಅಂತ ಹೇಳಿ ಬರೋಬ್ಬರಿ 3-4 ವರ್ಷ ನಮ್ಮನ್ನೆಲ್ಲ ಕಾಯಿಸಿ ಒಂದು ಸಿನಿಮಾವನ್ನ ಕೊಟ್ಟಿದ್ದಾರೆ. ಸೊ ಸಿನಿಮಾ ಹೇಗ್ ಬರುತ್ತೆ ಅನ್ನೋದು ನಾವಿಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಆನಂತರ ರೇಷ್ಮಾ ನಾಣಯ್ಯ ಅವರ ಒಂದು ಲುಕ್ಕು, ಹಾಗೆ ಅವರು ಹೇಳಿರುವಂತಹ ಪ್ರತಿ ಡೈಲಾಗು ಫ್ರೇಮ್ ಬೈ ಫ್ರೇಮ್ ಹೇಗ್ ವರ್ಕ್ ಆಗಿದೆ ಅನ್ನೋದು. ಸೊ ಸಿನಿಮಾ ಪೂರ್ತಿ ಅವರು ಇದೇ ರೀತಿ ಡೈಲಾಗ್ ನ ಹೇಳ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಯಾಕೆಂದ್ರೆ ಅವ್ರು ಹೇಳಿರುವಂತಹ ಡೈಲಾಗ್ ರೀತಿ ಬಹಳ ಸ್ಪೆಷಲ್ ಆಗಿದೆ. ಸೊ ಇದೇ ರೀತಿ ಇರುತ್ತಾ, ಆ ಕಾಳಿಗೆ ಈ ಮಚ್ಚಲಕ್ಷ್ಮಿ ಹೇಗೆ ಪರಿಚಯ ಆಗ್ತಾಳೆ, ಆನಂತರ ಇವರಿಬ್ಬರ ಲವ್ ಸ್ಟೋರಿ ಹೇಗೆ ಸಾಗ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬಹುದು. ಸೊ ಇದಕ್ಕಿಂತ ಒಂದು ಸ್ಪೆಷಲ್ ಆಗಿರುವಂತದ್ದು ಶಿಲ್ಪಾ ಶೆಟ್ಟಿ ಅವರ ಒಂದು ಕಾಸ್ಟ್ಯೂಮು, ಅವರ ಒಂದು ಲುಕ್ಕು. ಶಿಲ್ಪಾ ಶೆಟ್ಟಿ ಅವರಿಗೂ ಧ್ರುವ ಸರ್ಜಾ ಅವರಿಗೂ ಏನ್ ಸಂಬಂಧ ಇದರಲ್ಲಿ ಅನ್ನುವಂಥದ್ದು. ಆ ನಂತರದಲ್ಲಿ DOP ಬಗ್ಗೆ ಮಾತಾಡಲೇಬೇಕು. ಸಿನಿಮಾಟೋಗ್ರಫಿ ವಿಲಿಯಂ ಡೇವಿಡ್ ಅವರು.
ಪ್ರತಿಯೊಂದು ಫ್ರೇಮು ಪ್ರತಿಯೊಂದು ಎಲಿಮೆಂಟ್ಸನ್ನು ಬಹಳ ಸುಂದರವಾಗಿ ಅದ್ಭುತವಾಗಿ ಕ್ಯಾಚ್ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ಯೂಶಲಿ ಇವ್ರು ಮಾಡುವಂತಹ ಪ್ರತಿ ಸಿನಿಮಾದಲ್ಲಿಯೂ ಕೂಡ ಸಿನಿಮ್ಯಾಟೋಗ್ರಫಿ ಮಾತಾಡೋ ರೀತಿನೇ ಇರಲ್ಲ, ಅಷ್ಟು ಅದ್ಭುತವಾಗಿ ಮೂಡ್ ಬಂದಿರುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ನೋಡ್ತಾ ಹೋದ್ರೆ ಏಪ್ರಿಲ್ 30ಕ್ಕೆ ಏನು ಸಿನಿಮಾ ಬರ್ತಾ ಇದೆ ಬಹಳ ಅದ್ಧೂರಿಯಾಗಿ ಅಭಿಮಾನಿಗಳಿಗೆ ಇಷ್ಟವಾಗುತ್ತೆ, ಜೊತೆಗೆ ಸಿನಿಮಾ ಪ್ರೇಕ್ಷಕರಿಗೂ ಕೂಡ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇದಾದ ನಂತರದಲ್ಲಿ ಗ್ರಾಫಿಕ್ಸ್ ಹಾಗೆ VFX ಕೂಡ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ, ಅದನ್ನು ಕೂಡ ಮಾತಾಡೋ ಹಾಗೆ ಇಲ್ಲ. ಜೊತೆಗೆ ರವಿಚಂದ್ರನ್ ಅವರ ಲುಕ್ಕು, ರಮೇಶ್ ಅರವಿಂದ್ ಅವರ ಲುಕ್ಕು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ರವಿಚಂದ್ರನ್ ಅವ್ರನ್ನ ಈ ರೀತಿಯಾದಂತಹ ಶೇಡ್ನಲ್ಲಿ ಈ ಹಿಂದಿನ ಸಿನಿಮಾಗಳಲ್ಲಿ ನೋಡೇ ಇಲ್ಲ. ಪ್ರತಿಯೊಂದು ಪಾತ್ರಗಳಿಗೂ ಕೂಡ ಜೀವ ತುಂಬುವಂತಹ ಕೆಲಸವನ್ನ ಜೋಗಿ ಪ್ರೇಮ್ ಅವರು ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಸಿನಿಮಾದ ಪೋಸ್ಟರ್ ಏನು ಬಿಡುಗಡೆ ಆಗಿತ್ತು, ಅದರಲ್ಲಿ ಪಾತ್ರಗಳ ಪರಿಚಯ ಏನ್ ಮಾಡಿದ್ರು, ಅದರಲ್ಲಿ ಜಸ್ಟ್ ಈ ಪಾತ್ರವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸಿದ್ರು. ಬಟ್ ಈ ಟ್ರೈಲರ್ ನಲ್ಲಿ ಆ ಪಾತ್ರ ಏನ್ ಹೇಳ್ತಾ ಇದೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಹೋಗಿದ್ದಾರೆ. ಇದರಲ್ಲಿ ರವಿಚಂದ್ರನ್ ಅವರು ಮೇ ಬಿ ಒಂದು ವಿಲನಿಶ್ ಲುಕ್ಕ ಅಥವಾ ಧ್ರುವ ಸರ್ಜಾ ಅವರಿಗೆ ಸಂಬಂಧಪಟ್ಟಿದ್ದಾರಾ ಅನ್ನೋದು ಕೂಡ ನೋಡ್ಬೇಕು. ವಿಲನ್ ಯಾರು ಅಂತ ನೋಡೋದಾದ್ರೆ ಮೇ ಬಿ ಹೀರೋನೇ ವಿಲನ್ ಆಗಿರ್ತಾನೆ ಇದರಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಅವರ ಅಭಿಮಾನಿಗಳಲ್ಲಿ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಸೊ ಧ್ರುವ ಸರ್ಜಾ ಅವರ ಕ್ಯಾರೆಕ್ಟರ್ ಸ್ಪೆಷಾಲಿಟಿ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಇನ್ನೊಂದು ಅದ್ದೂರಿಯಾದಂತಹ ಪ್ರೋಗ್ರಾಮ್ ಅನ್ನ ಮಾಡಿ ತೋರಿಸ್ತಾರೆ ಅನ್ನುವಂತಹ ಒಂದು ಗಾಸಿಪ್ ಕೂಡ ಇದೆ. ಸೊ ವೇಟ್ ಮಾಡಿ ನೋಡೋಣ, ಅದು ಕೂಡ ಆಗಬಹುದೇನೋ. ಸದ್ಯಕ್ಕೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಕಾಲ ಭೈರವನಾಗಿ ಕಿಚ್ಚ ಸುದೀಪ್ ಅವರು ಕಾಣಿಸ್ಕೊಂಡಿದ್ದಾರೆ. ಅದು ಕೂಡ ಲಾಸ್ಟ್ ಅಲ್ಲಿ ನೀವು ಟ್ರೈಲರ್ನ ಕೊನೆವರೆಗೂ ನೋಡಿದ್ರೆ ಕೊನೆಯಲ್ಲಿ ಜಸ್ಟ್ 1 ರಿಂದ 2 ಸೆಕೆಂಡ್ ಅಲ್ಲಿ ಅವ್ರನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತಾರೆ. ಕಾಲಭೈರವನಾಗಿ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ, ಈ ಕಾಳಿಗೂ ಕಾಲಭೈರವನಿಗೂ ಏನಾದ್ರೂ ಸಂಬಂಧ ಇದೆಯಾ, ಅಥವಾ ಕಾಳಿನ ರಕ್ಷಣೆ ಮಾಡಕ್ಕೆ ಕಾಲಭೈರವ ಬರ್ತಾನ, ಈ ತುಂಬಾ ಪ್ರಶ್ನೆಗಳು ಈ ಒಂದು 2.5 ನಿಮಿಷದ ಟ್ರೈಲರ್ ನಲ್ಲಿ ನಮ್ಗೆ ಬರುತ್ತೆ. ಸೊ ವೇಟ್ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಹಾಗೆ ಈ ಒಂದು ಟ್ರೈಲರ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಭಾಷೆಗಳಲ್ಲಿಯೂ ಕೂಡ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ಹಿಂದಿ ಭಾಗದಲ್ಲಿ ಆಗಿರಬಹುದು, ತೆಲುಗು ಭಾಗದಲ್ಲಿ, ತಮಿಳ್ ಭಾಗದಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಒಂದು ಗುಡ್ ರೆಸ್ಪಾನ್ಸ್ ಈ ಟ್ರೈಲರ್ಗೆ ಸಿಗ್ತಾ ಇದೆ. ಅಲ್ಲೂ ಕೂಡ ಈ ನಮ್ಮ ಕನ್ನಡದ ಕೇಡಿಯನ್ನ ಜನ ಅಪ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ತಾ ಹೋಗ್ಬೋದು. ಸೊ ಸದ್ಯಕ್ಕೆ ಇದು KD ಟ್ರೈಲರ್ ಬಗೆಗಿನ ಒಂದಷ್ಟು ಮಾಹಿತಿ. ಸೊ ಹಾಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಈ ಟ್ರೈಲರ್ಗೆ ಏನು ರೆಸ್ಪಾನ್ಸ್ ಬಂದಿದೆ, ರಿವ್ಯೂಸ್ ಬಂದಿದೆ ಅಂತ ನೋಡಬೇಕಾದ್ರೆ ಒಂದಷ್ಟು ಕಮೆಂಟ್ಸ್ ಇತ್ತು. ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಇದ್ರೂ ಕೂಡ ಎಲ್ಲೋ ಒಂದೆರಡು ಕಡೆ ನೆಗೆಟಿವ್ ಇತ್ತು. ಮಾರ್ಟಿನ್ 2 ಆಗುತ್ತೆ, ಜಾತ್ರೆ ಆಗುತ್ತೆ, ಏನೂ ಎಂಟರ್ಟೈನ್ಮೆಂಟ್ ಇಲ್ಲ, ಇದೊಂದು ಬಕ್ವಾಸ್ ಸಿನಿಮಾ, ಈ ರೀತಿಯಾದಂತಹ ಒಂದಷ್ಟು ಕಮೆಂಟ್ಸ್ಗಳು ಕೂಡ ಇತ್ತು. ಯೂಶಲಿ ನಮ್ಮ ಕನ್ನಡದ ಸಿನಿಮಾಗಳು ಅಂತಂದಾಗ ನಾವೇ ಅದಕ್ಕೆ ಸಪೋರ್ಟ್ ಮಾಡಬೇಕು. ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಕೋಟಿ ಹಣವನ್ನ ಅದರಲ್ಲಿ ಖರ್ಚು ಮಾಡ್ತಾರೆ. ಜೊತೆಗೆ 3-4 ವರ್ಷ ಸಿನಿಮಾ ಟೈಮನ್ನು ತಗೊಂಡು ಇಂಥ ಬಹುದೊಡ್ಡ ಸಿನಿಮಾವನ್ನ ಕೋಟಿ ಹಣಗಳನ್ನು ಹಾಕಿ ಮಾಡ್ತಾರೆ. ಜಸ್ಟ್ ನಾವೆಲ್ಲೋ ಒಂದು ಕಡೆ ಕುತ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ, ನೋಡಿರೋದು ಟ್ರೈಲರು, ಸಿನಿಮಾನೇ ಚೆನ್ನಾಗಿಲ್ಲ ಅಂತ ಕಮೆಂಟ್ಸ್ ಹಾಕಿದ್ರೆ ಏನು ಚಂದ ಅಲ್ವಾ. ಸೊ ಈ ರೀತಿಯಾದಂತಹ ಒಂದಷ್ಟು ನೆಗೆಟಿವ್ನ ನಾವೇ ಅವಾಯ್ಡ್ ಮಾಡಬೇಕಾಗಿದೆ. ನಮ್ಮ ಕನ್ನಡದ ಸ್ಟಾರು, ಲೋಕಲ್ ಸ್ಟಾರು ಈಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸುದ್ದಿ ಆಗ್ತಿದ್ದಾರೆ, ಸದ್ದು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯಾದಂತಹ ವಿಚಾರ ಅಲ್ವಾ. ಸೊ ಯಾಕೆ ಈ ರೀತಿಯಾದಂತಹ ನೆಗೆಟಿವಿಟಿ ಬೇಕು ಅನ್ನೋದು ಕೂಡ ಸದ್ಯಕ್ಕೆ ಬಂದಿರುವಂತಹ ಪ್ರಶ್ನೆ. ಸೊ ಕಮೆಂಟ್ ಮಾಡಿರೋರು ನಿಮಗೆ ನೀವೇ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ಕೊಳ್ಳಿ, ಇದು ಸರಿನಾ ನೀವು ಮಾಡಿರೋದು ಅಂತ. ಸೊ ಲೆಟ್ಸ್ ವೇಟ್. ಇದೆ 30ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಷ್ಟು ಅದ್ದೂರಿಯಾಗಿ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಅದನ್ನ ಅಪ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.